ಸಚಿವ ಎಂಬಿ ಪಾಟೀಲರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮ ಸುದ್ದಿಗೋಷ್ಠಿ. ಕರ್ನಾಟಕ ರಾಜ್ಯದ ಭವಿಷ್ಯದ ಕಾಂಗ್ರೆಸ್ ಪಕ್ಷದ ನಾಯಕ ಕರ್ನಾಟಕದ ಲಿಂಗಾಯತ್ ಮತ್ತು ಎಲ್ಲಾ ವರ್ಗಗಳಿಗೆ ಪ್ರೀತಿಗೆ ಪಾತ್ರರಾಗಿರುವ ಹಾಗೂ ನೀರಾವರಿ ಹಾಗೂ ಗೃಹ ಇಲಾಖೆ, ಬೃಹತ್ ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೊಸ ಇತಿಹಾಸ ಸೃಷ್ಟಿಸಿ ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ಇಲಾಖೆಗಳಿಗೆ ಹೆಸರು ತಂದ ಎಂಬಿ ಪಾಟೀಲ ಸಾಹೇಬರವರಿಗೆ ಜನಪ್ರಿಯ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಸ್ಥಾನಮಾನದೊಂದಿಗೆ ಅವರು ಕಾರ್ಯನಿರ್ವಹಿಸಬೇಕಾಗಿರುವ ಖಾತೆಯೂ ಸಹ ನೀಡಬೇಕೆಂದು ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರವರಲ್ಲಿ ಕೇಂದ್ರದ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವ ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ರವರಲ್ಲಿ ರಾಜ್ಯದ ಉಸ್ತುವಾರಿಗಳಾದ ಮಾನ್ಯ ಸುರ್ಜೇವಾಲಾ ಮಾನ್ಯರುಗಳಾದ ರವರಲ್ಲಿ ರಾಜ್ಯದ ನಾಯಕರಾಗಿರುವ ಕೆಪಿಸಿಸಿ ಅಧ್ಯಕ್ಷರು ನಿಯೋಜಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ ಸಾಹೇಬರಲ್ಲಿ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ಪಕ್ಷದ ನಾಯಕರುಗಳಲ್ಲಿ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ವಿನಂತಿಸಿಕೊಂಡರು. ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಡಿ.ಕೆ. ಶಿವಕುಮಾರ ಸಾಹೇಬರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಹಂಗಾಮಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ, ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಲ್ಲಿ, ಕೇಂದ್ರದ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಲ್ಲಿ ಮತ್ತು ಸೋನಿಯಾ ಗಾಂಧಿ ಅವರಲ್ಲಿ, ಪ್ರಿಯಾಂಕಾ ಗಾಂಧಿ ಅವರಲ್ಲಿ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಅವರಲ್ಲಿ ಮತ್ತು ರಾಜ್ಯದ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಲ್ಲಿ ಮತ್ತು ರಾಜ್ಯದ ಕಾಂಗ್ರೆಸ್ ಮುಖಂಡರಲ್ಲಿ ವಿನಂತಿಯನ್ನು ಮಾಡುವುದು ಇಷ್ಟೇ ಇದೆ. ಇವತ್ತು ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಗಳಿದೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸನ್ಮಾನ್ಯ ಎಂಬಿ ಪಾಟೀಲ್ ಅವರು ನೀರಾವರಿ ಸಚಿವರಾಗಿ ಈ ರಾಜ್ಯದಲ್ಲಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುವ ಮುಖಾಂತರ ಅದರ ಜೊತೆಗೆ ಗೃಹ ಇಲಾಖೆಯಲ್ಲಿ ಹೊಸ ನಾಂದಿಯನ್ನ ಅವರು ಕೆಲಸವನ್ನು ಮಾಡುವ ಮುಖಾಂತರ ಜೊತೆಗೆ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಇಲಾಖೆಗಳನ್ನ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನ ಈ ದೇಶದಲ್ಲಿ ತಂದಿರತಕ್ಕಂಥ ಸಚಿವರು ಯಾರಾದರೂ ಇದ್ದರೆ ಅವರು ಎಂಬಿ ಪಾಟೀಲ್. ಹಾಗಾಗಿ ಅವರ ನಾಯಕತ್ವ, ಅವರ ಪಕ್ಷ ನಿಷ್ಠೆ ಮತ್ತು ಅವರ ಮಾಡುವ ಕಾರ್ಯಗಳಿಗೆ ಇವತ್ತು ಎಐಸಿಸಿ ಮತ್ತು ರಾಜ್ಯದ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಅವರು ಬೆಳತಕ್ಕಂಥ ಒಳ್ಳೆಯ ಖಾತೆಗಳನ್ನ ನೀಡಬೇಕಂತೇಳಿ ನಾನು ಈ ರಾಜ್ಯದ ಪ್ರಜರ ಸಮಾಜದ ಪರವಾಗಿ ಮತ್ತು ಈ ಬಿಜಾಪುರ ಜಿಲ್ಲೆಯ ಜನತೆಯ ಪರವಾಗಿ ವಿನಂತಿಯನ್ನು ನಾನು ಮಾಡಿಕೊಳ್ಳಲು ಬಯಸ್ತೇನೆ. ಅದರ ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ಬಂಜಾರ ಸಮಾಜದ 3 ಸಲ ಶಾಸಕರಾಗಿತ್ತು, 1 ಸಲ ಸಚಿವರಾಗಿತ್ತು. ಕೆಲಸ ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿ ಶ್ರೇಷ್ಠತಕ್ಕಂಥ ಸನ್ಮಾನ್ಯ ದೊಡ್ಡಪ್ಪ ಕೂಡ ಕಳೆದ ಬಾರಿಗೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನವನ್ನು ನೀಡಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ ತಪ್ಪಿರುವುದರಿಂದ ಈ ಸಲ ಇವತ್ತು ರಾಜ್ಯದಲ್ಲಿ ನಮ್ಮ ಬಗ್ಗೆ ಇವತ್ತು ಒಳಮೀಸಲಾತಿ ಜಾರಿ ಆದ ನಂತರ ಏನು ಯಾವ ವರ್ಗಗಳಿಗೆ ಎಷ್ಟೆಷ್ಟು ಪ್ರತಿಶತ ಕೊಟ್ಟಿದ್ದಾರೆ ಆ ಥರನೇ ಇವತ್ತು ಸ್ಪಷ್ಟವಾಗಿ ಏಕೈಕ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಉಗ್ರಪ್ಪ ಕಮಲಗಳಿಗೆ ಒಳ್ಳೆಯ ಸಚಿವ ಸ್ಥಾನವನ್ನು ಕೊಡುವ ಮುಖಾಂತರ ಜೊತೆಗೆ ಒಳ್ಳೆಯ ಕಾರ್ಯ ಸಹ ಸಂಬಂಧಕ್ಕೆ ಕಾರ್ಯವೂ ಸಹ ಕೊಡಬೇಕಂತೇಳಿ ಈ ರಾಜ್ಯದ ಪ್ರಜಾರ ಸಂಘಟನೆ ಪರವಾಗಿ ನನ್ನ ವಿನಂತಿಯನ್ನು ಮಾಡಬಾರ್ದೇನೆ.
ಅದರ ಜೊತೆಗೆ ಇವತ್ತು ಬಂಜಾರ ಸಮಾಜ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿಶತ 70% ಮತಗಳನ್ನು ಹಾಕುವ ಮುಖಾಂತರ ಈ ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಮುಖ್ಯ ಕಾರಣಗಳು ಬಂಜಾರ ಸಮಾಜ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಬಂಜಾರ ಸಮಾಜಕ್ಕೆ ಇವತ್ತು ಸಾಕಷ್ಟು ಕೆಲಸಗಳನ್ನ ಮುಖಾಂತರ ಎಲ್ಲ ವರ್ಗದ ಮೆಚ್ಚುಗೆಯನ್ನು ಗಳಿಸಿರ್ತಕ್ಕಂಥ ಉದಾಹರಣೆಗಳಿಗೆ ಇವತ್ತು ಕೆಲಸ ಸ್ಥಾನ ಜೊತೆಗೆ ಒಳ್ಳೆ ಖಾತೆಯನ್ನ ಕೊಡಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಜ್ಯ ಬಂಜಾರ ಸಮಾಜದ ಎಲ್ಲ ಬಂಜಾರ ಸಮಾಜದ ಪರವಾಗಿ ನಾನು ಕಳಕಳಿಯ ನೀಡುವುದನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ, ಖರ್ಗೆ ಸಾಹೇಬ್ ಅವರಿಗೆ, ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಜ್ಯದ ಮುಖಂಡರುಗಳಿಗೆ ಇವತ್ತು ವಿನಂತಿ ಮಾಡಲು ಅವರಿಗೆ ಯಾವ ಕಾರಣಕ್ಕೂ ಸಹ ಸಚಿವ ಸ್ಥಾನ ಕೈತ ಪಾತ್ರವನ್ನಂತ ವಿನಂತಿಯನ್ನ ರಾಜ್ಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೆ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡಲು ಬಯಸಿದೆ. ಮಾಧ್ಯಮ ಮಿತ್ರರೇ, ನಾನು ಡಾಕ್ಟರ್ ಮೋತಿಲಾಲ್ ಚೌಹಾಣ್, ಪಂಜಾಬ್ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂತವರು. ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆ ಇಡೀ ಸಮಾಜವನ್ನ ಒಗ್ಗೂಡಿಸುವಂತ ವ್ಯಕ್ತಿಯಾದಂತ ಅರ್ಜುನ್ ರಾಠೋಡ್ ಅವರು ಬಹಳ ತಮಗೆ ಮನವರಿಕೆ ಮಾಡುವಂತ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ನಾನು ಕೂಡ ಈ ಒಂದು ಅಕಾಡೆಮಿಯ ಅಧ್ಯಕ್ಷನಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಬಂಜಾರ ಸಮಾಜದ ಈಗ ಪ್ರಚಲಿತಿರುವಂತಹ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏಕೈಕ ಜನಪ್ರಿಯ ಶಾಸಕರಾಗಿರುವಂತವರು ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ರಮಣಯ್ಯವರು. ಸನ್ಮಾನ್ಯರು ನಮ್ಮ ಸಮಾಜದ ಬಗ್ಗೆ ಕಳಕಳಿಯನ್ನ ಹೊಂದಿರುವಂತವು. ಈ ಹಿಂದೆ ಅನೇಕ ಸರ್ಕಾರದಲ್ಲಿ ಅಂದ್ರೆ ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿ 2013 17ನೇ ಅವಧಿಯಲ್ಲಿ ಸನ್ಮಾನ್ಯರು ಅಂದ್ರೆ ರುದ್ರಪ್ಪ ಮಾನಪ್ಪ ರಮಣಯ್ಯವರು ಮುಜರಾಯಿ ಮತ್ತು ಜವಳಿ ಸಚಿವರಾಗಿ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂತಹ ಮಹನೀಯರಾಗಿದ್ದಾರೆ. ಹಾಗಾಗಿ ಇವತ್ತಿನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಆಚರಣೆಗಳಲ್ಲಿ ತದನಂತರ ಕೇರಳದ ಹೈಕಮಾಂಡ್ನಲ್ಲಿ ಒಂದು ಉದ್ದೇಶ ಅಂದ್ರೆ ಸನ್ಮಾನ್ಯರು ಪಂಜಾಬ ಸಮಾಜಕ್ಕೆ ಅನೇಕ ಸಮಸ್ಯೆ ಬಂದಾಗ ಒಂದು ಡೊಂಕರ್ಗಿರುವಂತ ಮಹತ್ವವನ್ನು ಪಾತ್ರವನ್ನು ವಹಿಸಿರುವಂತ ಮಾನ್ಯರಾಗಿದ್ದಾರೆ. ಇವರ ಅವಧಿಯಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ತದನಂತರ ಇವರು ಸಾಮಾನ್ಯವಾಗಿ ಹಾಗೆ ಇವತ್ತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನಲ್ಲಿ ಇವತ್ತು ಸೂರವಣಕೊಪ್ಪ ಮಹಾಮಠ ಅಭಿವೃದ್ಧಿಯನ್ನು ಪಡೆಯುವ ಮೂಲಕವಾಗಿ ಇಂದಿನ 13 ಅವಧಿಯಲ್ಲಿ ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ಪಡೆಯುವ ಮೂಲಕವಾಗಿ ಇವತ್ತು ಹೇಗೆ ನಾವು ಇವತ್ತು ಅಯೋಧ್ಯೆ ಕಾಶಿ ಹೇಗೆ ನಾವು ಕರೀತಾ ಇದ್ದೀವಿ, ಅದೇ ರೀತಿಯಾಗಿ ನಮ್ಮ ಸಮಾಜ ನಮ್ಮ ಪಂಚಾಯತ್ ಸಮುದಾಯಕ್ಕೆ ಆ ಮಹಾಮಠ ಸೂರ್ಯಮಠದ ಮಹಾಮಠ ಅವರು ಕಾಶಿ ಅನ್ನುವಂತ ಹೆಸರು ಪಡೆಯುವುದಕ್ಕೆ ಇವತ್ತು ಕಾರಣಭೂತರಾಗಿರುವವರು ಯಾಕಂದ್ರೆ ಇವತ್ತು ಬಯಸ್ತಾ ಇದ್ದಾರೆ. ಹಾಗಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಮೂಲಕವಾಗಿ ಹಾಗಾಗಿ ಮೊದಲಿನ ಈ ಹಿಂದೆ ಸಚಿವ ಸಂಪುಟದಲ್ಲಿ ಕೊನೆಯ ಕ್ಷಣದಲ್ಲಿ ಅವರಿಗೆ